Hello friends, welcome to my new YouTube channel. This is my first video and it's a kind request you all to subscribe my new YouTube channel. Friends, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮೊದಲಿಗೆ ಇಂಗ್ಲೀಷ್ನ ಪ್ರಾಮುಖ್ಯತೆ ಅಂದರೆ ಇಂಪಾರ್ಟೆನ್ಸ್ ಆಫ್ ಇಂಗ್ಲೀಷ್ನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲದಾಗಿ ಇಂಗ್ಲೀಷ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂವಹನ ಭಾಷೆಯಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದ ಜ್ಞಾನವನ್ನು ಪಡೆದುಕೊಳ್ಳಬೇಕಾದರೆ ಈ ಒಂದು ಇಂಗ್ಲೀಷ್ನ ಭಾಷೆಯ ಕಲಿಕೆಯು ತುಂಬ ಅವಶ್ಯಕತೆ ಇದೆ. ಬಹುಪಾಲು ಪುಸ್ತಕಗಳು, ನಿಯತಕಾಲಿಕೆಗಳು, ಜರ್ನಲ್ಗಳು ಮತ್ತು ಪತ್ರಿಕೆಗಳನ್ನು ಇಂಗ್ಲೀಷ್ನಲ್ಲಿಯೇ ಮುದ್ರಿಸಲಾಗಿದೆ. ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಬಳಸುವ ಪುಸ್ತಕಗಳಾಗಲಿ ಮತ್ತು ನಿಯತಕಾಲಿಕೆಗಳು ಇಂಗ್ಲೀಷ್ನಲ್ಲಿಯೇ ಇರೋದರಿಂದ ಇಂಗ್ಲೀಷನ್ನು ಕಲಿಯುವುದು ತುಂಬ ಅವಶ್ಯಕತೆ ಇದೆ. ಮತ್ತು ಹೆಚ್ಚಿನ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ತಮ್ಮ ಕೋರ್ಸ್ಗಳನ್ನು ಇಂಗ್ಲೀಷ್ನಲ್ಲಿಯೇ ಒದಗಿಸುತ್ತವೆ. ಅಂದರೆ ಉದ್ಯೋಗದ ಕೋರ್ಸುಗಳಾದ MBBS ಅಥವಾ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಇತ್ಯಾದಿ ಕೋರ್ಸುಗಳು ಇಂಗ್ಲೀಷಿನ ಭಾಷೆಯಲ್ಲಿಯೇ ಕಲಿಸುವುದರಿಂದ ಇಂಗ್ಲೀಷ್ನ ಕಲಿಕೆಯು ತುಂಬ ಅವಶ್ಯಕತೆ ಇದೆ. ಇಂಗ್ಲೀಷ್ ಭಾಷೆ ಇಲ್ಲದೆ ಇಂಟರ್ನೆಟ್ ಅನ್ನು ಪ್ರವೇಶಿಸುವುದು ಮತ್ತು ಬಳಸುವುದು ಇವತ್ತಿನ ದಿನಗಳಲ್ಲಿ ನಿಜಕ್ಕೂ ಕಷ್ಟ. ನಿಮಗೆ ಗೊತ್ತೇ ಇದೆ, ಇವತ್ತಿನ ದಿನಗಳಲ್ಲಿ ನಮಗೆ ಬೇಕಾದ ಅವಶ್ಯಕತೆಗಳನ್ನು ಇಂಟರ್ನೆಟ್ನ ಮುಖಾಂತರ ಪಡೆದುಕೊಳ್ಳುತ್ತಿದ್ದೇವೆ. ಈ ಇಂಟರ್ನೆಟ್ಟನ್ನು ಉಪಯುಕ್ತವಾಗಿ ಬಳಸಲು ನಮಗೆ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಕಲಿಯುವುದು ತುಂಬ ಅವಶ್ಯಕತೆ ಇದೆ. ಇಂಗ್ಲೀಷ್ ಚೆನ್ನಾಗಿ ಮಾತನಾಡಬಲ್ಲ ವ್ಯಕ್ತಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳು ಲಭ್ಯವಿದೆ. ಅಂದರೆ ಇಂಗ್ಲೀಷನ್ನು ಕಲಿತವರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳಿವೆ. ಇಂಗ್ಲೀಷ್ ಭಾಷೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರವನ್ನು ವಿಸ್ತರಿಸುತ್ತದೆ. ಅಂದರೆ ಇವತ್ತಿನ ದಿನಗಳಲ್ಲಿ ವ್ಯಾಪಾರವನ್ನು ಮಾಡಲು ಕೂಡ ಇಂಗ್ಲೀಷಿನ ಅವಶ್ಯಕತೆ ತುಂಬ ಇದೆ. ಜನರಿಗೆ ಇಂಗ್ಲೀಷ್ ಬಗ್ಗೆ ತಿಳಿದಿದ್ದರೆ ಪ್ರಪಂಚದಾದ್ಯಂತ ಸಾಕಷ್ಟು ಉದ್ಯೋಗದ ಅವಕಾಶಗಳಿವೆ. ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಇಂಗ್ಲೀಷ್ ಇಲ್ಲದೆ ನಮ್ಮ ಜ್ಞಾನವನ್ನು ಸಂವಹನ ಮಾಡುವುದು ಮತ್ತು ವಿಸ್ತರಿಸುವುದು ಅಸಾಧ್ಯ. ಅಂದರೆ ನಿಮ್ಮ ಪ್ರತಿಭೆಯನ್ನು ಪ್ರಪಂಚಕ್ಕೆ ಪರಿಚಯಿಸಲು ಈ ಒಂದು ಇಂಗ್ಲೀಷ್ನ ಅವಶ್ಯಕತೆ ತುಂಬ ಇದೆ. ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇಂಗ್ಲೀಷ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅಂದರೆ ನೀವು ಏನಾದರೂ ಒಂದು ಹೊಸತನವನ್ನು ಕಂಡುಹಿಡಿಯಲು ಮತ್ತು ಅದನ್ನು ಪ್ರಪಂಚಕ್ಕೆ ಪರಿಚಯಿಸಲು ಇಂಗ್ಲೀಷಿನ ಅವಶ್ಯಕತೆ ತುಂಬ ಇದೆ. ಫ್ರೆಂಡ್ಸ್, ಇವಾಗ ನಾವು ಇಂಗ್ಲೀಷ್ನ ಪ್ರಾಮುಖ್ಯತೆ ಏನು ಅಂತ ತಿಳಿದುಕೊಂಡೆವು. ಹಾಗಾದರೆ ಇಂಗ್ಲೀಷನ್ನು ಕಲಿಯುವುದು ಮತ್ತು ಮಾತನಾಡುವುದು ಹೇಗೆ ತಿಳಿದುಕೊಳ್ಳೋಣ ಬನ್ನಿ. ನಾನು ಮೊದಲೇ ಹೇಳಿದಂತೆ ಇದು ಒಂದು ಭಾಷೆ. ಕನ್ನಡ, ಹಿಂದಿ, ತಮಿಳು ಇತ್ಯಾದಿಗಳಂತೆ ಮಾತೃಭಾಷೆಗಳಾದ ಕನ್ನಡ, ಹಿಂದಿ, ತಮಿಳು ಇತ್ಯಾದಿಗಳನ್ನು ಹೇಗೆ ಕಲಿತಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳುವ ಸಮಯ ಈಗ ಬಂದಿದೆ. ಸ್ವಲ್ಪ ಯೋಚಿಸಿ. ನಾವು ಚಿಕ್ಕವರಿದ್ದಾಗ ಮನೆಯ ಸದಸ್ಯರು ಮತ್ತು ನೆರೆಹೊರೆಯವರಿಂದ ಸರಳ ವಾಕ್ಯಗಳನ್ನು ಪದೇ ಪದೇ ಕೇಳುವ ಮೂಲಕ ನಮ್ಮ ಮಾತೃಭಾಷೆಯನ್ನು ಕಲಿತಿದ್ದೆವು. ವ್ಯಾಕರಣದ ನಿಯಮಗಳು ಬಳಸುತ್ತಿರಲಿಲ್ಲ. ದೀರ್ಘ ಶಬ್ದಕೋಶ ಪಟ್ಟಿಗಳನ್ನು ಬಳಸುತ್ತಿರಲಿಲ್ಲ. ನಾವು ಪ್ರತಿದಿನ ಸರಳವಾದ ಪುನರಾವರ್ತಿತ ವಾಕ್ಯಗಳನ್ನು ಕೇಳುತ್ತಿದ್ದೆವು ಮತ್ತು ಮಾತನಾಡುತ್ತಿದ್ದೆವು. ಹಾಗಾಗಿ ಬಹಳ ಸುಲಭವಾಗಿ ನಾವು ನಮ್ಮ ಮಾತೃಭಾಷೆಯನ್ನು ಮಾತನಾಡಲು ಕಲಿತಿದ್ದೆವು. ಹೌದು, ಓದುವುದು, ಬರೆಯುವುದು, ಕೇಳುವುದು ಮತ್ತು ಮಾತನಾಡುವ ಮೂಲಕ ನೀವು ಇಂಗ್ಲೀಷ್ ಕಲಿಯಬಹುದು. ಮುಖ್ಯ ವಿಷಯವೆಂದರೆ ನೀವು ಇಂಗ್ಲೀಷ್ ಕಲಿತರೆ ಇಂಗ್ಲೀಷ್ ಓದುವಿಕೆ, ಬರವಣಿಗೆ
ಮತ್ತು ಕೇಳುವುದು ಅಂದರೆ ಸ್ಪೀಕಿಂಗ್ ಇಂಗ್ಲೀಷ್ ಮಾಡಬಹುದು, ಆದರೆ ಸುಲಭವಾಗಿ ಮಾತನಾಡಲು ಸಾಧ್ಯವಿಲ್ಲ. ಹಾಗಾದರೆ ನಾವು ಇಂಗ್ಲೀಷನ್ನು ಸುಲಭವಾಗಿ ಮಾತಾಡುವುದು ಹೇಗೆ? ನೋಡಿ, ನಾವು ಇಂಗ್ಲೀಷ್ ಅನ್ನು ಮಾತನಾಡುವ ಅಭ್ಯಾಸ ಅಂದರೆ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡುವ ಮೂಲಕ ಮತ್ತು ವಿಭಿನ್ನ ಅಭ್ಯಾಸ ವಿಧಾನಗಳನ್ನು ಅಂದರೆ ಡಿಫ್ರೆಂಟ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಅನ್ನು ಅನುಸರಿಸುವ ಮೂಲಕ ಚೆನ್ನಾಗಿ ಇಂಗ್ಲೀಷನ್ನು ಮಾತನಾಡಬಹುದು. ನೀವು ಇಂಗ್ಲೀಷ್ ಕಲಿಯಲು ಆರಂಭಿಕವಾಗಿದ್ದರೆ ಮಾತನಾಡುವ ಅಭ್ಯಾಸ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾಡುವ ಮೊದಲು ನೀವು ನಿಮ್ಮ ಮಾತೃಭಾಷೆಯ ಮೂಲಕ ಇಂಗ್ಲೀಷ್ ಅನ್ನು ಹೇಗೆ ಓದುವುದು, ಬರೆಯುವುದು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಕಲಿಯಬೇಕು. ನಾನು ಮಾತೃಭಾಷೆ ಎಂದು ಏಕೆ ಹೇಳಿದೆ ಎಂದರೆ, ನೀವು ಈಗಾಗಲೇ ಮಾತೃಭಾಷೆಯೊಂದಿಗೆ ಬೆಳೆದಿರುವುದರಿಂದ ಇದ್ದಕ್ಕಿದ್ದಂತೆ ನೀವು ಇಂಗ್ಲೀಷ್ ಮಾತನಾಡುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ನಾಲಿಗೆ ಮತ್ತು ಮನಸ್ಸು ಅಂದರೆ ಮೈಂಡ್ಸೆಟ್ ಇಂಗ್ಲೀಷಿನ ಪದಗಳು ಮತ್ತು ವಾಕ್ಯಗಳನ್ನು ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಬೆಂಬಲಿಸುವುದಿಲ್ಲ. ಆದ್ದರಿಂದ ಇಂಗ್ಲೀಷ್ ಪದಗಳು ಮತ್ತು ವಾಕ್ಯಗಳು ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ನೀವು ಮಾತೃಭಾಷೆಯನ್ನು ಇಂಗ್ಲೀಷ್ ಭಾಷೆಗೆ ಪರಿವರ್ತಿಸುವ ವಿಧಾನದ ಮೂಲಕ ಕಲಿಯಬೇಕು. ನೀವು ಇಂಗ್ಲೀಷನ್ನು ಹೇಗೆ ಓದುವುದು ಮತ್ತು ಬರೆಯಬಹುದು? ನೀವು ಇಂಗ್ಲೀಷ್ ಓದಲು ಮತ್ತು ಬರೆಯಲು ಕೆಳಗಿನವುಗಳ ಕಲಿಕೆಯು ತುಂಬ ಅವಶ್ಯಕತೆ ಇದೆ. ಮೊದಲನೆಯದಾಗಿ ಆಲ್ಫಾಬೆಟ್ಸ್ ಅಂದರೆ ಇಂಗ್ಲೀಷ್ನ ಅಕ್ಷರಗಳು ಕಲಿಯಬೇಕು. ವರ್ಡ್ಸ್ ಅಂದರೆ ಪದಗಳು, ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಪದಗಳನ್ನು ಕಲಿಯಬೇಕು. ವೊಕ್ಯಾಬ್ಯುಲರಿ ಶಬ್ದಕೋಶ ಅಥವಾ ಶಬ್ದ ಸಂಗ್ರಹ ಅಂದರೆ ಇಂಗ್ಲೀಷ್ನ ಪದಗಳ ಸಂಗ್ರಹವನ್ನು ಮಾಡಿಕೊಂಡು ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳಬೇಕು. ಪ್ರೊನೌನ್ಸ್ ಅಂದರೆ ಇಂಗ್ಲೀಷ್ನ ಅಕ್ಷರಗಳು ಮತ್ತು ಪದಗಳು ಅನ್ನು ಯಾವ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡಬೇಕು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನಂತರ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಅಥವಾ ವ್ಯಾಕರಣ, ಇಂಗ್ಲೀಷ್ ಗ್ರಾಮರ್ನ ಬಗ್ಗೆ ಕೂಡ ಸ್ವಲ್ಪ ಮಟ್ಟದಲ್ಲಿ ತಿಳಿದುಕೊಳ್ಳಬೇಕು. ಮೇಲಿನವುಗಳನ್ನು ಆಧಾರದಲ್ಲಿಟ್ಟುಕೊಂಡು ಇಂಗ್ಲೀಷ್ನಲ್ಲಿ ವಾಕ್ಯ ರಚನೆ ಅಂದರೆ ಸೆಂಟೆನ್ಸ್ ಫಾರ್ಮೇಷನನ್ನು ಹೇಗೆ ಮಾಡುವುದನ್ನು ತಿಳಿದುಕೊಳ್ಳಬೇಕು. ತದನಂತರ ನೀವು ಪ್ರಾಕ್ಟೀಸ್ ಅಂದರೆ ಇಂಗ್ಲೀಷ್ನ ಸ್ಪೀಕಿಂಗ್ ಪ್ರಾಕ್ಟೀಸ್ ಮಾತನಾಡುವ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಬಹುದು. ಇಲ್ಲಿಗೆ ನನ್ನ ಇಂದಿನ ತರಗತಿಯನ್ನು ಮುಗಿಸಿದ್ದೇನೆ. ಮುಂದಿನ ತರಗತಿಯನ್ನು ನಾವು ಇಂಗ್ಲೀಷ್ ಅಕ್ಷರಮಾಲೆಯೊಂದಿಗೆ ಪ್ರಾರಂಭಿಸೋಣ. Here I conclude my today's first class. Next class we will start with the alphabets of English. ಮುಂದಿನ ತರಗತಿಯ ವಿಡಿಯೋಗಾಗಿ ಈ ನನ್ನ ಒಂದು ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.